ನೋಡಿ ನಮ್ಮೆಲ್ಲ SLC ವಿದ್ಯಾರ್ಥಿಗಳೇ, ನಿಮ್ಮ ವರ್ಕ್ಶೀಟ್ ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ. 9ನೇ ವರ್ಕ್ಶೀಟು ತ್ರಿಭುಜಗಳು ಅಧ್ಯಾಯದ ಮೇಲಿದೆ. ಮೊದಲನೇ ಪ್ರಶ್ನೆ ಏನು ಬಂದಿದೆ ಅಂತ ನೋಡಿ. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ, ಈಗಾಗಲೇ ತ್ರಿಭುಜವನ್ನು ಕೊಟ್ಟಿದ್ದಾರೆ. ABC ತ್ರಿಭುಜ, DE ಇದ್ದದ್ದು BCಗೆ ಸಮಾಂತರ ಇದೆ, AD ಭಾಗ X ಇದೆ, DBY AEM ECN ಇದೆ. ಹೀಗಿರಬೇಕಾದ್ರೆ 4 ಬೇರೆ ಬೇರೆ ಸಂಯೋಜನೆಗಳನ್ನು ಕೊಟ್ಟಿದ್ದಾರೆ. ಇದನ್ನು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ತದೆ ಥೆಲ್ಸನ ಪ್ರಮೇಯದ ಮೇಲೆ ಐತಿ ಅಂತ ಅನ್ನಿಸ್ತದೆ. ನೇರವಾಗಿ ಥೆಲ್ಸನ ಪ್ರಮೇಯವನ್ನು ಹಾಕಿ ನಾನು ಅನುಪಾತ ಬರಿತೀನಿ ನೋಡಿ. x ಡಿವೈಡೆಡ್ ಬೈ y ಏನು m ಡಿವೈಡೆಡ್ ಬೈ n ಆಗ್ತದೆ. ಆದ್ರೆ x ಬೈ y ಈಸ್ ಈಕ್ವಲ್ ಟು m ಅಪಾನ್ n ಇದ್ರೊಳಗೆ ಐತೆನಾ ನೋಡಿ. x ಬೈ y ಈಸ್ ಈಕ್ವಲ್ ಟು ಇವು 3 ಅಂತೂ ಅಲ್ಲ, ಇಲ್ಲೇ ಇರಬೇಕಿದ್ರೆ b x ಬೈ y ಈಸ್ ಈಕ್ವಲ್ ಟು n ಬೈ m. ಇದು ಇಲ್ಲ, ನೇರವಾಗಿ ಥೆಲ್ಸನ ಪ್ರಮೇಯದ ಅನ್ವಯ ಇಲ್ಲ ಅಂದಮೇಲೆ ಅದರ ಉಪಸಂಬಂಧ ಅಥವಾ ಉಪಪ್ರಮೇಯಗಳಂತ ಏನು ಓದಿದೆಲ್ಲ ಹಂಗೆ ಅದವನ್ನು ನೋಡ್ಬೇಕು. ಹಂಗಂದ್ರೆ ಹೆಂಗೆ ಹೋಗ್ಬೇಕು ನಾವು? AD ಅಪಾನ್ AB ಹೋದ್ರೆ x ಡಿವೈಡೆಡ್ ಬೈ x ಪ್ಲಸ್ y. ಇಲ್ಲಿ ನೋಡಿ, AD ಅಪಾನ್ AB ಒಂದು ಉಪಸಂಬಂಧ ಬರಿತೀನಿ ನಾ ಈಗ. AD ಡಿವೈಡೆಡ್ ಬೈ ಏನದು AB ಈಸ್ ಈಕ್ವಲ್ ಟು ಏನು ಬರ್ಲಿಕ್ಕೆ ಸಾಧ್ಯ ಆಗ್ತದೆ? DE ಡಿವೈಡೆಡ್ ಬೈ ಏನು BC, ಆಮೇಲೆ AE ಡಿವೈಡೆಡ್ ಬೈ AC. ಇದನ್ನು ಹಾಕಿ ನೋಡೋದು. ಇದು ಬರಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಉಪಸಂಬಂಧವನ್ನು ಹಾಕೋದು. ಇದನ್ನ AD ಅಪಾನ್ AB ತೊಗೊಂಡಿದ್ದೀನಿ. AD ಅಂದರೆ X ಇದೆ, AB ಅಂದರೆ ಎಷ್ಟಾಗ್ತದೆ ನೋಡಿರಿ. ಎದಿಂದ ಬಿದವರೆಗಿನ ಉದ್ದ ಅಂದರೆ X ಮತ್ತು Y ಎರಡು ಸೇರಿಸಬೇಕು. X ಪ್ಲಸ್ Y ಬರೆಯೋಣ ಈಕ್ವಲ್ ಟು DE ಏನಿದೆ, ಡಿಗೆ ಯಾವುದೂ ಬೆಲೆಗಳನ್ನು ಕೊಟ್ಟಿಲ್ಲ, ಅದನ್ನು ಬರೀದ ಅವಶ್ಯಕತೆ ಇಲ್ಲ. ಇದನ್ನು ಬಿಟ್ಟುಬಿಡ್ರಿ, ಈ ಒಂದು ಅನುಪಾತವನ್ನು ಬಿಟ್ಟುಬಿಡ್ರಿ. ಈಗ AE ಅಪಾನ್ AC, AE ಎಷ್ಟದ ನೋಡಿರಿ, M ಅದ, ಡಿವೈಡೆಡ್ ಬೈ AC ಅಂದರೆ ಎಷ್ಟು ಬರೀತೀರಿ? M ಪ್ಲಸ್ N ಬರೀತೀರಿ. ಇದು ಈ 4ರೊಳಗೆ ಐತೆ ನೋಡೋದು. ಕೊಟ್ಟಿರೋ 4 ಆಪ್ಷನ್ರೊಳಗೆ ಐತೆನಾ? ಎಷ್ಟನೇ ಆಪ್ಷನ್ ಐತೆ ಹೇಳ್ರಿ? ಆಪ್ಷನ್ ಡಿ. ಎಕ್ಸ್ ಅಪಾನ್ X ಪ್ಲಸ್ Y ಈಕ್ವಲ್ ಟು M ಅಪಾನ್ M ಪ್ಲಸ್ N ಎಲ್ಲಿ ಕಂಡು ಬರ್ತಾ ಇದೆ? ನಮ್ಗೆ ಡಿ ಒಳಗೆ ಕಂಡು ಬರ್ತಾ ಇದೆ. ಹೀಗಾಗಿ ಡಿ ಇದ್ದದ್ದು ಸರಿಯಾಗಿರ್ತಕ್ಕಂತಹ ಒಂದು ಆಯ್ಕೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗುರುತಿಸ್ತೀವಿ. ಈ ರೀತಿ ಅನುಪಾತಗಳನ್ನು ಹೋಲಿಸಿಕೊಂಡು ನಾವು ಅದನ್ನು ಕಂಪ್ಯಾರಿಸನ್ ಮಾಡಿಕೊಂಡು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗ್ತದೆ. ಮುಂದಿನ ಒಂದು ಪ್ರಶ್ನೆಗೆ ಬರೋಣ. ಪ್ರಶ್ನೆ ಏನಿದೆ ಅಂತ ಗಮನಿಸ್ರಿ. ಕೊಟ್ಟಿರುವ ಚಿತ್ರದಲ್ಲಿ ಇದು ಕೂಡ ಥೆಲ್ಸನ ಪ್ರಮೇಯವನ್ನು ಆಧರಿಸಿರ್ತಕ್ಕಂಥ ಪ್ರಶ್ನೆ ಇದೆ. EF ಇದ್ದದ್ದು BCಗೆ ಸಮಾಂತರವಾಗಿದೆ. EF ಕೊಟ್ಟಿದ್ದಾರೆ 6 ಸೆಂಟಿಮೀಟರ್ ಇದೆ, BC 12 ಸೆಂಟಿಮೀಟರ್ ಇದೆ, ಆಮೇಲೆ ಇನ್ನೊಂದು AE ಭಾಗ 5 ಸೆಂಟಿಮೀಟರ್ ಇದೆ. ಹೀಗಿರಬೇಕಾದ್ರೆ ನಾವು ಏನು ಕಂಡು ಹಿಡಿಬೇಕಾಗಿದೆ ಅಂತಂದರೆ AB ಅನ್ನು ಕಂಡು ಹಿಡಿಯಿರಿ. ಏನನ್ನು ಕಂಡು ಹಿಡಿಬೇಕಾಗಿದೆ? AB ಉದ್ದವನ್ನು ಕಂಡು ಹಿಡಿಬೇಕಾಗಿತ್ತು ನೋಡಿ. ಈ AB ಉದ್ದವನ್ನು ನಾವು ಇಲ್ಲಿ ಕಂಡು ಹಿಡಿಬೇಕಾಗಿತ್ತು ಅಂತಕ್ಕಂಥದ್ದನ್ನು ಗಮನಿಸಬೇಕು. ಹೌದಾ? ಇಲ್ಲಿ ನೇರವಾಗಿ ಥೆಲ್ಸನ್ ಪ್ರಮೇಯ ಹಾಕೋದು ಸೂಕ್ತ ಆಗೋದಿಲ್ಲ. ಯಾಕಂದರೆ ನೇರವಾಗಿ ಥೆಲ್ಸನ್ ಪ್ರಮೇಯ ತೊಗೊಂಡ್ರೆ AE ಅಪಾನ್ EB ಬರ್ತದೆ. ಹೌದಾ? ನಾವು EB ಕಂಡು ಹಿಡಿಬೇಕಾಗಿಲ್ಲ, ಟೋಟಲ್ AB ಕಂಡು ಹಿಡಿಬೇಕಾಗಿತ್ತು. ಅಂದ್ರೆ ಈ ಹಿಂದಿನ ಸಮಸ್ಯೆಗಳು ತೊಗೊಂಡ್ರೆ ನೋಡ್ರಿ, ಆ ರೀತಿ ಅನುಪಾತ ತೊಗೊಂಡ್ರೆ ಅನುಕೂಲ. ಈಗ EF ಇದ್ದದ್ದು BC ಸಮಾಂತರ ಐತಿ. ಇದು ಕಾರಣ ಮನಸ್ಸಿನಾಗ ವಿಚಾರ ಮಾಡೋದು, ಇಲ್ಲೇನು ಬರೀಬೇಕಾಗಿಲ್ಲ, ಕಂಡು ಹಿಡೀರಿ, ಬಹು ಆಯ್ಕೆ ಇಲ್ಲಲ್ಲ, ಹಾಗಿದ್ರೆ ಕಾರಣ ಬರೀರಿ. ಈಗ ನೋಡಿರಿ, ತ್ರಿಭುಜ ABCನಲ್ಲಿ ಯಾವ ಬಾಹು? EF ಬಾಹು ಯಾವುದಕ್ಕೆ ಸಮಾಂತರ ಇದೆ? BCಗೆ ಸಮಾಂತರ ಇದೆ. EF ಸಮಾಂತರ BC ಆಗಿರೋದ್ರಿಂದ ನಾವು ಥೆಲ್ಸನ ಉಪಸಂಬಂಧವನ್ನು ಅಂದರೆ ಥೆಲ್ಸನ ಪ್ರಮೇಯವನ್ನು ಅನುಸರಿಸಬಹುದು. ಇಲ್ಲಿ ನಾನು ಉಪಸಂಬಂಧವನ್ನು ಹಾಕ್ತಾ ಇದ್ದೀನಿ. ಆದ್ದರಿಂದ ಥೆಲ್ಸನ ಉಪಸಂಬಂಧದಂತೆ AE ಅಪಾನ್ ಏನು ಬರೆಯೋಣ? AB ಈಕ್ವಲ್ ಟು ಏನಾಗಬೇಕು? EF ಅಪಾನ್ BC. ಈಗ ತಾನೇ ಇಂದ ಬಂದಿತ್ತು ನೋಡ್ರಿ, EF ಅಪಾನ್ BC. ಇನ್ನೊಂದು ಅನುಪಾತ ಬರ್ತದೆ. ಯಾವ್ದು ಬರ್ತದೆ? AF ಡಿವೈಡ್ ಬೈ AC ಬರ್ತದೆ. ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಲೆಕ್ಕಾಚಾರಗಳು ನಮಗಿಲ್ಲ, ಅದಕ್ಕೆ ಅದನ್ನೆಲ್ಲ ಬಿಟ್ಬಿಡೋಣ. ಇವೆರಡು ಅನುಪಾತಗಳನ್ನು ತಗೊಳ್ಳೋಣ. AE ಬೆಲೆ ಹಾಕ್ತೀನಿ ನೋಡ್ರಿ, 5 ಇದೆ. AB ಹಾಗೆ ಇಟ್ಕೊಳ್ಳೋಣ, AB ಇಡೋಣ ಈಕ್ವಲ್ ಟು EF ಬೆಲೆ. EF ಎಷ್ಟಿದೆ? 6 ಇದೆ. ಡಿವೈಡ್ ಬೈ BC ಅಂದರೆ ಎಷ್ಟಿದೆ ನೋಡ್ರಿ? 12 ಇದೆ. ಹೌದಾ? 6 ಒಂದಲೇ, ಆಮೇಲೆ 6 ಎರಡಲೇ. ನಮಗೆ AB ಇಂಟು 1 ಈಸ್ ಈಕ್ವಲ್ ಟು, ಇದರಿಂದ ಏನು ಕಂಡು ಬರ್ತದೆ? AB ಇಂಟು 1 ಅಂದರೆ AB ಆಯ್ತದ. AB ಇಂಟು 1 ಈಕ್ವಲ್ ಟು 5 ಗುಂಡ್ಲೆ ಎಷ್ಟು ಬರೀಬೇಕು? 2. 5 ಗುಂಡ್ಲೆ 2 ಅಂದರೆ ಎಷ್ಟು ಬಂತು? 10. ಅಂದರೆ ABಯ ಉದ್ದ ಎಷ್ಟು ಸೆಂಟಿಮೀಟರ್ ಆಯಿತು? 10. ಈಗ ಕೊಟ್ಟಿರೋದು ಎಲ್ಲ ಮಾನಗಳ ಸೆಂಟಿಮೀಟರ್ದಾಗ ಅದಾವ ಅಂದ್ಕೂಡಲೇ ಈಗ ಬಂದಿರತಕ್ಕಂಥ ಬೆಲೆ ಏನಾಯ್ತಲ್ಲ ಅದಕ್ಕೂ ಕೂಡ ನೀವು ಏನು ಬರೀಬೇಕು? ಸೆಂಟಿಮೀಟರ್ ಅಂತ ಬರೀಬೇಕು. ABಯ ಉದ್ದ ಎಷ್ಟು ಅಂದಂಗಾಯಿತು? 10 ಸೆಂಟಿಮೀಟರ್ ಅಂತಕ್ಕಂಥದ್ದನ್ನು ನಾವು ತಿಳ್ಕೊತೀವಿ. ನೋಡ್ರಿ, ಇವಾಗ ನಾವು ಮುಂದಿನ 3ನೇ ಪ್ರಶ್ನೆಗೆ ಬರೋಣ. ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ. ಚಿತ್ರದಲ್ಲಿ LM ಸಮಾಂತರ BC ಕೊಟ್ಟಿದ್ದಾರೆ. ಈಗ ಇಲ್ಲಿ ಈ ಕಡೆ ಗಮನಿಸ್ರಿ, LM ಅನ್ನು ಯಾವುದಕ್ಕೆ ಸಮಾಂತರ ಕೊಟ್ಟಿದ್ದಾರೆ? BCಗೆ
ಸಮಾಂತರ ಕೊಟ್ಟಿದ್ದಾರೆ. ಹಾಗೇನೆ ದತ್ತಾಂಶ ಇನ್ನೊಂದು ಏನದ ಅಂದ್ರದು ಎಲ್ ಎನ್ ಸಮಾಂತರ ಏನಿದೆ ಸಿ ಡಿ ಇದೆ. ಇಷ್ಟಿರಬೇಕಾದ್ರೆ ನಾವು ಸಾಧಿಸಬೇಕಾಗಿದ್ದು ಎ ಎಮ್ ಅಪಾನ್ ಎ ಬಿ, ಎ ಎಮ್ ಡಿವೈಡೆಡ್ ಬೈ ಎ ಬಿ ಈಕ್ವಲ್ ಟು ಎ ಎನ್ ಅಪಾನ್ ಎ ಡಿ, ಅಂದರೆ ಎ ಎನ್ ಡಿವೈಡೆಡ್ ಬೈ ಎ ಡಿ ಅಂತ ಸಾಧಿಸಬೇಕಾಗಿದೆ. ಅದಕ್ಕೇನು ಮಾಡ್ಕೋಬೇಕು ಅಂತ ನೋಡಿ. ಈ ಎ ಸಿ ಗುಂಟ ಎರಡು ಭಾಗಗಳು ಕಾಣಿಸ್ತದೆ. ಮೇಲ್ಭಾಗದಲ್ಲಿ ಒಂದು ತ್ರಿಭುಜ ಕಾಣಿಸ್ತದೆ, ಕೆಳಭಾಗದಲ್ಲಿ ಒಂದು ಕಾಣಿಸ್ತದೆ. ಪ್ರತ್ಯೇಕವಾಗಿ ಎರಡೂ ಸಂದರ್ಭಗಳಿಗೆ ನೀವು ಥೇಲ್ಸನ ಪ್ರಮೇಯವನ್ನು ಹಾಕಬೇಕು. ಇಲ್ಲಿ ಎ ಎಮ್ ಅಪಾನ್ ಎ ಬಿ ಇರೋದ್ರಿಂದ ಥೇಲ್ಸನ ಉಪಸಂಬಂಧವನ್ನು ಹಾಕಬೇಕಾಗ್ತದೆ. ಈಗ ನೋಡ್ರಿ, ತ್ರಿಭುಜ ಯಾವುದದು ಎ ಬಿ ಸಿನಲ್ಲಿ, ತ್ರಿಭುಜ ಎ ಬಿ ಸಿನಲ್ಲಿ ಎಲ್ ಎಮ್ ಸಮಾಂತರ ಏನಾಗಿದೆ ಬಿ ಸಿ, ಎಲ್ ಎಮ್ ಸಮಾಂತರ ಬಿ ಸಿ. ಆದ್ದರಿಂದ ಥೇಲ್ಸನ ಸಂಬಂಧದಂತೆ ಅಥವಾ ಥೇಲ್ಸನ ಉಪಪ್ರಮೇಯದಂತೆ ಹೇಗೆ ಬರಿಬೇಕು ಅಂದ್ರೆ ಎ ಎಮ್ ಡಿವೈಡೆಡ್ ಬೈ ಎ ಬಿ, ಎ ಎಮ್ ಡಿವೈಡೆಡ್ ಬೈ ಎ ಬಿ ಈಸ್ ಈಕ್ವಲ್ ಟು ಏನು ಬರೀತೀರಿ, ಎ ಎಮ್ ಡಿವೈಡ್ ಬೈ ಎ ಬಿ ಅಲ್ಲಿ ತೊಗೊಂಡ್ರೆ ಅಂದ್ರೆ ಈ ಕಡೆ ಏನು ತೊಗೋಬೇಕು, ಎ ಎಲ್ ಡಿವೈಡೆಡ್ ಬೈ ಎಲ್ ಸಿ ತೊಗೊಳಂಗಿಲ್ಲ, ಎ ಎಲ್ ಡಿವೈಡ್ ಬೈ ಎ ಸಿ ತೊಗೋಬೇಕು. ಎ ಎಲ್ ಬೈ ಎ ಸಿ, ಎ ಎಲ್ ಅಪಾನ್ ಎ ಸಿ ಬರೆಯೋಣ. ಇದಕ್ಕೆ ಸಮೀಕರಣ 1 ನೋಡು. ಅದೇ ರೀತಿ ಆ ಎ ಸಿ ಗುಂಟ ಕೆಳಗಿನ ಭಾಗ ನೋಡ್ರಿ ಸರಿಯಾಗಿ. ತ್ರಿಭುಜ ಯಾವುದು ಕೆಳಗಿನ ಭಾಗದಾಗ ಐತಿ, ಎ ಸಿ ಡಿ ತ್ರಿಭುಜ ಐತಿ. ತ್ರಿಭುಜ ಎ ಸಿ ಡಿನಲ್ಲಿ ಎಲ್ ಎನ್ ಸಮಾಂತರ ಸಿ ಡಿ ಇದೆ. ಎಲ್ ಎನ್ ಸಮಾಂತರ ಏನಿದೆ ಸಿ ಡಿ ಇದೆ. ಎಲ್ ಎನ್ ಸಮಾಂತರ ಸಿ ಡಿ ಇರೋದ್ರಿಂದ ಥೇಲ್ಸನ ಉಪಸಂಬಂಧವನ್ನು ಹಾಕೋಣ. ಥೇಲ್ಸನ ಉಪಸಂಬಂಧದಂತೆ ನಾವೇನು ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತಂದರೆ ಎ ಎಲ್ ಡಿವೈಡೆಡ್ ಬೈ ಎ ಸಿ, ಅದನ್ನು ಆಮೇಲೆ ಬರ್ಕೋತೀನಿ ನಾನು. ಎ ಎನ್ ಅಪಾನ್ ಎ ಡಿ ಮೊದಲು ಬರೋಣ. ಎ ಎನ್ ಅಪಾನ್ ಏನು ಎ ಡಿ, ಅರ್ಥ ಆಗ್ತಾ ಇಲ್ಲ ಇದು ಸರಿಯಾಗಿ ನೋಡಿ. ಇಲ್ಲಿ ಎ ಎನ್ ಡಿವೈಡೆಡ್ ಬೈ ಎ ಡಿ ಈಕ್ವಲ್ ಟು ಎ ಎಲ್ ಡಿವೈಡೆಡ್ ಬೈ ಎ ಸಿ, ಎ ಎಲ್ ಬೈ ಎ ಸಿ ಬರೆಯೋಣ. ಎ ಎಲ್ ಅಪಾನ್ ಎ ಸಿ, ಎ ಎಲ್ ಅಪಾನ್ ಎ ಸಿ ಒಂದೇ ಕಡೆ ಬರಲ್ಲ ಅಂತ ಹೇಳಿ ಆ ರೀತಿ ಅನುಪಾತ ತಗೊಂಡೆ. ಅರ್ಥ ಆಯ್ತಾ? ಈಗ ನಾವು 1 ಮತ್ತು 2 ಹೋಲಿಸಲಾಗಿ 1 ಮತ್ತು 2ರಿಂದ 1ನೇ ಸಮೀಕರಣ ಮತ್ತು 2ನೇ ಸಮೀಕರಣದಿಂದ ನಮಗೆ ಏನು ಕಂಡು ಬರ್ತದೆ ಅಂತಂದ್ರೆ ಇಲ್ಲೂ ಎ ಎಲ್ ಅಪಾನ್ ಎ ಸಿ ಅದ, ಇಲ್ಲೂ ಎ ಎಲ್ ಅಪಾನ್ ಎ ಸಿ ಅದ. ಆದ್ದರಿಂದ ಎ ಎಮ್ ಅಪಾನ್ ಎ ಬಿ ಈಕ್ವಲ್ ಟು ಏನು ಬರೀತೀರಿ, ಎ ಎನ್ ಅಪಾನ್ ಎ ಡಿ. ಆದ್ದರಿಂದ ಎ ಎಮ್ ಅಪಾನ್ ಎ ಬಿ ಈಕ್ವಲ್ ಟು ಎ ಎಮ್ ಅಪಾನ್ ಎ ಬಿ ಈಕ್ವಲ್ ಟು ಎ ಎನ್ ಅಪಾನ್ ಎ ಡಿ, ಎ ಎನ್ ಅಪಾನ್ ಎ ಡಿ. ನಾವು ಸಾಧಿಸಬೇಕಾಗಿರೋದು ಇಷ್ಟ ಐತಲ್ಲ ನೋಡಿ, ಇಲ್ಲೇ ಬರ್ಕೊಂಡಿದ್ದನ್ನ ಪಕ್ಕಕ್ಕೆ ಏನು ಸಾಧಿಸಬೇಕಾಗಿತ್ತಂತ ಇದನ್ನು ಸಾಧಿಸಬೇಕಾಗಿತ್ತು. ಈ ಒಂದು ಸಂಯೋಜನೆಯನ್ನು ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ಬಳಕೆ ಮಾಡಿ ಥೇಲ್ಸನ ಪ್ರಮೇಯವನ್ನು ಅನ್ವಯಿಸಿಕೊಂಡು ಸಾಧಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಸೊ ಇದೇ ರೀತಿ ಮತ್ತೇನಿದೆ ಮುಂದಿನ ಪ್ರಶ್ನೆ ಅಂತ ನೋಡೋಣ. ಮತ್ತೊಂದು ಇದೇ ಅನ್ವಯ ಇದೆ ನೋಡಿರಿ, ಇಲ್ಲೇನು ಅನ್ವಯ ಮಾಡಿದ್ವಲ್ಲ ಇಂತಹ ಅನ್ವಯದ ಮೇಲೆ ಮತ್ತೊಂದು ಪ್ರಶ್ನೆ ಇದೆ, ಸರಿಯಾಗಿ ಗಮನಿಸು. ಸ್ವಲ್ಪ ಕ್ಲೋಸ್ ಮಾಡೋದು ಲಾಸ್ಟ್. ಚಿತ್ರವನ್ನು ಸರಿಯಾಗಿ ಗಮನಿಸ್ರಿ. ಡಿ ಇ ಸಮಾಂತರ ಎ ಸಿ ಅಂತಾನೆ. ಇಲ್ಲಿ ನೋಡ್ರಿ, ಡಿ ಇ ಸಮಾಂತರ ಏನು ಎ ಸಿ. ಡಿ ಎಫ್ ಸಮಾಂತರ ಎ ಇ ಅಂತಾನೆ. ಡಿ ಎಫ್ ಸಮಾಂತರ ಯಾವುದು ಎ ಇ. ಆದರೆ ಬಿ ಎಫ್ ಅಪಾನ್ ಎಫ್ ಇ, ಬಿ ಎಫ್ ಅಪಾನ್ ಎಫ್ ಇ ಈಕ್ವಲ್ ಟು ಬಿ ಇ ಅಪಾನ್ ಎ ಸಿ, ಬಿ ಇ ಅಪಾನ್ ಇ ಸಿ ಅಂತ ಸಾಧಿಸಬೇಕಾಗಿದೆ. ಸರಿ, ಚಿತ್ರವನ್ನು ಗಮನಿಸ್ರಿ. ಮತ್ತೊಂದು ಸಲ ನೋಡಿ, ಇಲ್ಲಿ ಬರ್ಕೋತೀನಿ ಏನು ಸಾಧಿಸ್ಬೇಕಂತ. ಬಿ ಎಫ್ ಅಪಾನ್ ಎಫ್ ಇ, ಬಿ ಎಫ್ ಅಪಾನ್ ಏನು ಎಫ್ ಇ ಈಕ್ವಲ್ ಟು ನೋಡ್ರಿ ಸರಿಯಾಗಿ ನೋಡ್ರಿ, ಬಿ ಎಫ್ ಅಪಾನ್ ಎಫ್ ಇ ಈಕ್ವಲ್ ಟು ಬಿ ಇ ಅಪಾನ್ ಇ ಸಿ, ಬಿ ಇ ಅಪಾನ್ ಇ ಸಿ ಅಂತ ಸಾಧಿಸಬೇಕಾಗಿದೆ. ಬಿ ಇ ಅಪಾನ್ ಇ ಸಿ ಅಂತ ಸಾಧಿಸಬೇಕಾಗಿದೆ. ಇದು ನಿಮ್ಮ ಗಮನದಲ್ಲಿ ಇರಲಿ. ಸರಿ, ಬಿ ಎಫ್ ಮತ್ತು ಎಫ್ ಇ ಭಾಗಗಳು ಇಲ್ಲಿ ನೋಡ್ರಿ ಎ ಬಿ ಇ ತ್ರಿಭುಜದೊಳಗೆ ಕಾಣಕತ್ತಾವು. ಮತ್ತು ನಾ ಎ ಬಿ ಇ ತ್ರಿಭುಜವಾಗಿ ಪರಿಗಣಿಸ್ತೀನಿ. ಮೊಟ್ಟ ಮೊದಲಿಗೆ ತ್ರಿಭುಜ ಎ ಬಿ ಇನಲ್ಲಿ, ತ್ರಿಭುಜ ಎ ಬಿ ಇನಲ್ಲಿ ಸರಿಯಾಗಿ ಗಮನಿಸಬೇಕು. ಯಾವ ಬಾಹು ಯಾವುದಕ್ಕೆ ಸಮಾಂತರ ಇದೆ ಅಂತ ಗಮನಿಸ್ರಿ. ಎ ಬಿ ಇ ತ್ರಿಭುಜ ತೊಗೊಂಡ್ರಂದ್ರೆ ಎಫ್ ಡಿ ಬಾಹು ಯಾವುದಕ್ಕೆ ಸಮಾಂತರ ಐತಿ ಹೇಳ್ರಿ? ಯಾವುದಕ್ಕೆ ಸಮಾಂತರ ಐತಿ? ಎ ಇಗೆ. ವೆರಿ ಗುಡ್, ಎ ಇಗೆ ಸಮಾಂತರ ಇದೆ. ಹೌದಾ? ಇಲ್ಲಿ ನಮಗೆ ಏನು ತಗೋಬೇಕು? ಬಿ ಎಫ್ ಡಿವೈಡೆಡ್ ಬೈ ಎಫ್ ಇ ಇಲ್ಲಿ ಬೇಕಾಗಿತ್ತು. ಇದು ಎಡಭಾಗದಾಗ ಐತಿ. ಸಾಧಿಸಬೇಕಾದ್ರೆ ಎಡಭಾಗದಾಗ ಏನೈತಿ? ಬಿ ಎಫ್ ಅಪಾನ್ ಎಫ್ ಇ ಐತಿ. ಬಿ ಎಫ್ ಡಿವೈಡ್ ಬೈ ಎಫ್ ಇ ಬರ್ಕೊಳ್ಳೋಣ. ಬಿ ಎಫ್ ಡಿವೈಡೆಡ್ ಬೈ ಎಫ್ ಇ. ಇದೇ ರೀತಿ ನಾವು ಥೇಲ್ಸನ ಪ್ರಮೇಯದ ಪ್ರಕಾರ ಹೆಂಗೆ ಬರಿಬೋದು? ಈ ಕಡೆ ಬಿ ಎಫ್ ಅಪಾನ್ ಎಫ್ ಇ ಹೆಂಗೆ ಬರೆದ್ರೆ ಇಲ್ಲಿ ಹೆಂಗೆ ಬರೋಕ್ಕೆ ಸಾಧ್ಯತೆ?
ಬಿ ಡಿ ಅಪಾನ್ ಡಿ ಎ ಅಂತ ಬರಿಬೋದಿಲ್ಲ. ಬಿ ಡಿ ಅಪಾನ್ ಡಿ ಎ, ಬಿ ಡಿ ಅಪಾನ್ ಡಿ ಎ. ಇದಕ್ಕೆ ಸಮೀಕರಣ 1 ಅನ್ರಿ. ಇದಕ್ಕೇನು ಕಾರಣ? ಥೇಲ್ಸನ ಪ್ರಮೇಯ. ಥೇಲ್ಸನ ಪ್ರಮೇಯ ಇಲ್ಲ ಮೊದಲೇ ಬರ್ಕೊಳ್ಳಿ ಕಾರಣವನ್ನು. ಥೇಲ್ಸನ ಪ್ರಮೇಯದ ಅನ್ವಯ ಬರೋದು ನಾವು. ಇನ್ನು ನೋಡ್ರಿ, ಇನ್ನೊಂದು ತ್ರಿಭುಜ, ಇನ್ನು ಬಿ ಅಪಾನ್ ಇ ಸಿ ಬರ್ಬೇಕಾಗಿತ್ತು ನಮ್ಗೆ. ಬಿ ಇ ಅಪಾನ್ ಇ ಸಿ ಬರ್ಬೇಕಾಗಿತ್ತು. ಆ ಬಿ ಇ ಮತ್ತು ಇ ಸಿ ಎರಡೂ ಭಾಗಗಳನ್ನು ಒಳಗೊಂಡಿರ್ತಕ್ಕಂತಹ ತ್ರಿಭುಜವನ್ನು ನೋಡ್ಬೇಕಲ್ಲಿ ನೀವು. ಬಿ ಎ ಸಿ ತ್ರಿಭುಜ ಅಥವಾ ತ್ರಿಭುಜ ಎ ಬಿ ಸಿ ತಗೊಳ್ಳೋಣ. ತ್ರಿಭುಜ ಎ ಬಿ ಸಿನಲ್ಲಿ, ತ್ರಿಭುಜ ಎ ಬಿ ಸಿನಲ್ಲಿ ದಯವಿಟ್ಟು ಗಮನಿಸಬೇಕು, ಯಾವುದಕ್ಕೆ ಸಮಾಂತರ ಇದೆ ನೋಡಿ. ಇ ಡಿ ಅಥವಾ ಡಿ ಡಿ ಯಾವುದಕ್ಕೆ ಸಮಾಂತರ ಇದೆ? ಎ ಸಿಗೆ ಸಮಾಂತರ ಇದೆಯಲ್ಲ. ನೀವು ಈ ಡಿ ಎಫ್ ರೇಖೆ ಎ ಇ ರೇಖೆ ನೋಡಬಾರ್ದು. ಈಗ ಆ ಡಿ ಎಫ್ ಎ ಇ ಪಕ್ಕಕ್ಕೆ ತೆಗೆದಿಡ್ರಿ. ಆ ಡಿ ಎಫ್ ಮತ್ತು ಎ ಇ ಪಕ್ಕಕ್ಕೆ ತೆಗೆದಿಟ್ರೆ ಅಂದ್ರೆ ನೋಡಿ ನಿಮ್ಗೆ ಹಿಂಗೆ ಚಿತ್ರ ಹಿಂಗೆ ಕಾಣ್ತೈತಿಲ್ಲ ನೋಡ್ರಿ. ಆ ಡಿ ಎ ಇನೂ ಬಿಡೋನು, ಈ ಡಿ ಎಫ್ ಬಿಡೋನು. ಇದು ನೋಡ್ರಿ, ಇದೇನದ ನೋಡ್ರಿ, ಈ ಕಡೆ ಬಿ ಅದ, ಈ ಕಡೆ ಎ ಅದ, ಈ ಕಡೆ ಏನದ ಸಿ ಅದ, ಇಲ್ಲಿ ಡಿ ಅದ, ಆಮೇಲೆ ಇಲ್ಲಿ ಏನದ ಇ ಅದ. ಇದ್ರಾಗ ನೋಡ್ರಿ ಕೆಳಗಿಂದ್ರಾಗ ಈಸಿಲಿ ಗೊತ್ತಾಕೈತೆ ನಮ್ಗೆ. ಏನು ಬರ್ಕೋಬೇಕಾಗೈತೆ ನಮಗೀಗ? ಎರಡನೇ ಪಾರ್ಟ್ ಬಿ ಅಪಾನ್ ಇ ಸಿ ಬರಬೇಕು. ಬಿ ಇ ಅಪಾನ್ ಎ ಸಿ ಈಕ್ವಲ್ ಟು, ಇಲ್ಲಿ ನೋಡಿ ಸಮಾಂತರ ಐತಿಲ್ಲ, ಡಿ ಇ ಸಮಾಂತರ ಏನೈತಿ? ಎ ಸಿ ಐತಿ. ಬಿ ಇ ಅಪಾನ್ ಇ ಸಿ ಬೇಕು. ಬಿ ಇ ಅಪಾನ್ ಇ ಸಿ ತಗೋರಿ. ಬಿ ಇ ಅಪಾನ್ ಇ ಸಿ ಈಕ್ವಲ್ ಟು ಏನಾಕೈತೆ ನೋಡ್ರಿ, ಅದು ಬಿ ಡಿ ಅಪಾನ್ ಡಿ ಎ. ಬಿ ಡಿ ಅಪಾನ್ ಡಿ ಎ ಆತ ಇಲ್ಲ, ಬಿ ಡಿ ಅಪಾನ್ ಡಿ ಎ. ನೇರವಾಗಿ ಕಾರಣ ಏನು ಇದಕ್ಕೆ ಅಂದರೆ ಥೇಲ್ಸನ ಪ್ರಮೇಯ, ಬೇರೆ ಏನೂ ಅಲ್ಲ. ಥೇಲ್ಸನ ಪ್ರಮೇಯವನ್ನು ಅನ್ವಯಿಸಿದ್ದೀವಿ. ಈಗ 1 ಮತ್ತು 2 ಹೋಲಿಸಲಾಗಿದೆ. 1 ಮತ್ತು 2ರಿಂದ ಯಾವ ತೀರ್ಮಾನಕ್ಕೆ ಬರ್ತೀವಿ ಅಂತಂದರೆ, ಬಲಭಾಗ ಬಿ ಡಿ ಅಪಾನ್ ಡಿ ಎ ಇದೆ, ಇಲ್ಲೂ ಕೂಡ ಬಿ ಡಿ ಅಪಾನ್ ಡಿ ಎ ಇದೆ. ಹಾಗಾಗಿ ಬಿ ಎಫ್ ಅಪಾನ್ ಎಫ್ ಇ ಈಕ್ವಲ್ ಟು ಬಿ ಎಫ್ ಅಪಾನ್ ಎಫ್ ಇ ಈಕ್ವಲ್ ಟು ಏನು ಬರೀತೀರಿ? ಬಿ ಇ ಅಪಾನ್ ಇ ಸಿ. ಬಿ ಇ ಡಿವೈಡೆಡ್ ಬೈ ಇ ಸಿ ಬರೆಯೋದಕ್ಕೆ ನಮಗೆ ಸಾಧ್ಯ ಆಗ್ತದೆ. ಸೊ ಇದಿಷ್ಟು ನಾವು ಸಾಧಿಸಬೇಕಾದಂತಹ ಸಂಯೋಜನೆ. ಅದನ್ನು ಥೇಲ್ಸನ ಪ್ರಮೇಯವನ್ನು ನೇರವಾಗಿ ಹಾಕಿ ಅಲ್ಲಿ ಸಾಂದರ್ಭಿಕ ತ್ರಿಭುಜಗಳನ್ನು ಪರಿಗಣಿಸಿ ಇದನ್ನು ಸಾಧಿಸುವಲ್ಲಿ ನಾವು ಈಗ ಯಶಸ್ವಿ ಆದ್ವಿ. ಸೊ ಇನ್ನು ಇದೇ ಒಂದು ವರ್ಕ್ಶೀಟ್ನಲ್ಲಿ ಮುಂದಿನ ಒಂದು ಪ್ರಶ್ನೆ ಏನಿದೆ ನೋಡ್ರಿ. ಪಿ ಎಸ್ ಅಪಾನ್ ಎಸ್ ಕ್ಯೂ ಚಿತ್ರ ಕೊಟ್ಟಿದ್ದಾರೆ. ಪಿ ಎಸ್ ಡಿವೈಡೆಡ್ ಬೈ ಎಸ್ ಕ್ಯೂ ಯಾವುದಕ್ಕೆ ಸಮ ಇದೆ ಅಂದರೆ ಪಿ ಟಿ ಅಪಾನ್ ಟಿ ಆರ್ಗೆ ಸಮ ಇದೆ. ಪಿ ಟಿ ಅಪಾನ್ ಟಿ ಆರ್ಗೆ ಸಮ ಇದೆ. ಪಿ ಎಸ್ ಅಪಾನ್ ಎಸ್ ಕ್ಯೂ ಇದ್ದದ್ದು ಪಿ ಟಿ ಅಪಾನ್ ಟಿ ಆರ್ಗೆ ಸಮ ಆಯ್ತು ಅಂದರೆ ನಿಮ್ಮ ಮೈಂಡ್ನಾಗ ಬರಬೇಕೇನು? ಥೇಲ್ಸನ ಪ್ರಮೇಯದ ವಿಲೋಮ ಹಾಕಿದ್ರೆ ಕಂಪಲ್ಸರಿ ಎಸ್ ಟಿ ಇದ್ದದ್ದು ಯಾವುದಕ್ಕೆ ಸಮಾಂತರ ಆಗಬೇಕು? ಕ್ಯೂ ಆರ್ಗೆ ಸಮಾಂತರ ಆಗಬೇಕು. ಅದನ್ನ ನಾವು ಉಪಯೋಗ ಮಾಡ್ಕೊಳ್ಳೋದು ಮುಂದೆ ನಿಮ್ಮ ತಲೆಯಲ್ಲಿ ಇರಲಿ. ಹಾಂ, ಪಿ ಎಸ್ ಟಿ ಈಕ್ವಲ್ ಟು ಪಿ ಆರ್ ಕ್ಯೂ. ಪಿ ಎಸ್ ಟಿ ಮಾರ್ಕ್ ಮಾಡಿದ್ದಾರೆ ನೋಡಿ, ಪಿ ಆರ್ ಕ್ಯೂ ಈ ಕೋನ ಇದಕ್ಕೆ ಸಮ ಐತೆ. ಹಾಗಾದರೆ ಪಿ ಕ್ಯೂ ಆರ್ ಒಂದು ಸಮದ್ವಿಬಾಹು ತ್ರಿಭುಜ ಅಂತ ಸಾಧಿಸೋಣ ನಾವು. ಈ ಎಸ್ ಟಿ ಬಿಟ್ನ ಇಲ್ಲಿ ತ್ರಿಭುಜ ಪಿ ಕ್ಯೂ ಆರ್ ಹಾಕೋತೀನಿ. ಪಿ ಕ್ಯೂ ಆರ್, ಈ ಪಿ ಕ್ಯೂ ಆರ್ ಸಮದ್ವಿಬಾಹು ತ್ರಿಭುಜ ಅನ್ಬೇಕು ಅಂದ್ರೆ, ಸಾಧಿಸಬೇಕು ಅಂದ್ರೆ ನಾವು 2 ಬಾಹುಗಳ ಸಮಾತನ ಸಾಧಿಸ್ಬೇಕು. ಇಲ್ಲಿ ಯಾವ 2 ಬಾಹುಗಳ ಸಮಾತನ ಸಾಧಿಸಕ್ಕೆ ಅನುಕೂಲ ಐತೆ ಅಂದ್ರೆ ಪಿ ಕ್ಯೂ ಇದ್ದದ್ದು ಪಿ ಆರ್ಗೆ ಸಮ ಆಯ್ತು ಅದನ್ನು ಸಾಧಿಸ್ಬೇಕು. ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ಸಾಧಿಸಬೇಕು ಅಂತಂದ್ರೆ ನಮ್ಗೆ ಬಾಹುಗಳ ಸಂಬಂಧವನ್ನು ಸಾಧಿಸೋದು ಸರಳ. ಇಲ್ಲಿ ಸಮದ್ವಿಬಾಹು ತ್ರಿಭುಜದ ಮುಖ್ಯ ಲಕ್ಷಣ ನೋಡ್ರಿ, ಸಮನಾಗಿರುವ ಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳ ಸಮ ಇರ್ತಾವೆ. ಅಂದ್ರೆ ಪಿ ಆರ್ ಎದುರಿಗೆ ಬರೀಲಿ ಕ್ಯೂ, ಆಮೇಲೆ ಪಿ ಕ್ಯೂದ ಎದುರಿಗೆ ಬರಲಿ ಇಲ್ಲಿ ಏನು ಆರ್. ಅಂದ್ರೆ ನಾವು ಸಾಧಿಸಬೇಕಾದದ್ದು ಏನು? ಕ್ಯೂನಲ್ಲಿ ಇರ್ತಕ್ಕಂಥ ಕೋನ, ಆರ್ನಲ್ಲಿ ಇರ್ತಕ್ಕಂಥ ಕೋನ ಇವೆರಡು ಸೇಮ್ ಅಂತಂದು ಸಾಧಿಸಬೇಕು. ಆದರೆ ಇಲ್ಲಿಲ್ಲ, ಈಗ ಅದನ್ನು ಸಾಧಿಸಬೇಕು. ಅದನ್ನು ಸಾಧಿಸೋಕೆ ಸಾಧ್ಯ ಐತಿ. ಇಲ್ಲಿ ಆ ಆ್ಯಂಗಲ್ ನೋಡಿ ನೀವೆಲ್ಲ ಏನು ಮಾಡಬೇಕು? ವಿಚಾರ ಮಾಡಬೇಕು. ನೋಡ್ರಿ, ನಾನು ಸಾಧನೆಗೆ ಸಾಗ್ತಾ ಇದ್ದೀನಿ. ಈಗ ನೋಡ್ರಿ, ಕೊಟ್ಟಿರ್ತಕ್ಕಂಥ ದತ್ತಾಂಶ ಏನಿದೆ, ಪಿ ಎಸ್ ಡಿವೈಡೆಡ್ ಬೈ ಎಸ್ ಕ್ಯೂ ಈಕ್ವಲ್ ಟು, ದಯವಿಟ್ಟು ಗಮನಿಸಬೇಕು, ಪಿ ಎಸ್ ಡಿವೈಡೆಡ್ ಬೈ ಎಸ್ ಕ್ಯೂ, ಪಿ ಎಸ್ ಡಿವೈಡೆಡ್ ಬೈ ಎಸ್ ಕ್ಯೂ, ಪಿ ಎಸ್ ಅಪಾನ್ ಎಸ್ ಕ್ಯೂ ಈಕ್ವಲ್ ಟು ಪಿ ಟಿ ಅಪಾನ್ ಏನಿದೆ? ಟಿ ಆರ್ ಇದೆ. ಪಿ ಟಿ ಅಪಾನ್ ಟಿ ಆರ್ ಇದೆ. ಈ ಒಂದು ಸಂಬಂಧದ ಪ್ರಕಾರ ಪಿ ಎಸ್ ಅಪಾನ್ ಎಸ್ ಕ್ಯೂ ಈಕ್ವಲ್ ಟು ಪಿ ಟಿ ಅಪಾನ್ ಟಿ ಆರ್ ಇರೋದ್ರಿಂದ, ಆದ್ದರಿಂದ ಥೇಲ್ಸನ ಪ್ರಮೇಯದ ಏನು ಹೇಳ್ತೀರಿ? ಪ್ರಮೇಯದ ವಿಲೋಮದಂತೆ. ಥೇಲ್ಸನ ಪ್ರಮೇಯದ ವಿಲೋಮ ಪ್ರಮೇಯ ಪ್ರಕಾರ ಯಾವುದಕ್ಕೆ ಸಮಾಂತರ ಹೇಳ್ತೀರಿ? ಎಸ್ ಟಿ ಏನು ಸಮಾಂತರ, ಎಸ್ ಟಿ ಸಮಾಂತರ ಏನಾಯ್ತು? ಕ್ಯೂ ಆರ್ ಆಯಿತು. ಇದನ್ನು ಸಾಧಿಸ್ಕೊಂಡಿವಿ, ನಾವು ತಿಳ್ಕೊಂಡಿವಿ. ನೋಡ್ರಿ, ಇಲ್ಲೇ ಎಸ್ ಟಿ ಸಮಾಂತರ ಕ್ಯೂ ಆರ್ ಆಯಿತು. ಎಸ್ ಟಿ ಸಮಾಂತರ ಕ್ಯೂ ಆರ್ ಅಂತ ಸಾಧಿಸ್ಕೊಂಡ್ರಿ. ಇವು 2 ಬಾಹುಗಳು ಎಸ್ ಟಿ ಮತ್ತು ಕ್ಯೂ ಆರ್ ಸಮಾಂತರ ಆಗೋದ್ರಿಂದ ಈಗ ಎಸ್ ಟಿ ಆದ್ದರಿಂದ ನೇರವಾಗಿ ಬರೀತೀವಿ ನೋಡಿ, ಪಿ ಎಸ್ ಟಿ
ಪಿ ಎಸ್ ಟಿ ಈಸ್ ಈಕ್ವಲ್ ಟು ಪಿ ಕ್ಯೂ ಆರ್ ಬರಿತೀನಿ ನಾ. ಕೋನ್ ಪಿ ಕ್ಯೂ ಆರ್ ಒಪ್ತೀರಾ ಇದನ್ನ? ಇವು ಅನುರೂಪ ಕೋನಗಳಾಗ್ತಾವೆ. ಇಲ್ಲಿ ನೋಡ್ರಿ, ಇದು ಸಮಾಂತರ ರೇಖೆಗಳು. ಈಗ ಆಲ್ರೆಡಿ ಸಮಾಂತರ ಅದಾವ, ಸಮಾಂತರ ಸಾಧಿಸ್ಕೊಂಡಿದ್ದಾರೆ. ಇದು ಛೇದಕ ರೇಖೆ, ಹೌದಾ? ಈ ಎರಡು ರೇಖೆಗಳು ಎಂಥ ಕೋನಗಳು ಏನಂತ ಕರಿತೀರಿ? ಅನುರೂಪ ಕೋನಗಳಂತ ಕರಿತೀರಿ. ಅನುರೂಪ ಕೋನಗಳು ಛೇದಕ ರೇಖೆಯ ಒಂದೇ ಪಾರ್ಶ್ವದಲ್ಲಿರ್ತಕ್ಕಂಥ ಅನುರೂಪ ಕೋನಗಳಿವೆ. ಈ ಅನುರೂಪ ಕೋನಗಳ ಮುಖ್ಯ ಲಕ್ಷಣ ಏನು? ಒಂದಕ್ಕೊಂದು ಸಮನಾಗಿರ್ತಾವೆ. ಇದು 8th ಮಾಹಿತಿ. ಇದು 8ನೇ ಓದಿದ್ರಿಂದ ಈ ಎರಡು ಕೋನಗಳ ಸಮಾನ ಇಲ್ಲಿ ಕೋನ್ ಪಿ ಎಸ್ ಟಿ ಇಸ್ ಈಕ್ವಲ್ ಟು ಏನಂತ ಹೇಳ್ರಿ? ಕೋನ್ ಪಿ ಕ್ಯೂ ಆರ್ ಆಯಿತು. ಆದರೆ ನಿಮಗೇನು ಕೊಟ್ಟಾರ? ಕೋನ್ ಪಿ ಎಸ್ ಟಿ ಇದ್ದದ್ದು ಎದಕ್ಕೆ ಸಮಾನ ಕೊಟ್ಟಿದ್ದಾರೆ? ಇಲ್ಲಿ ಮಾರ್ಕ್ ಐತೆ ನೋಡ್ರಿ. ಮೊದಲ ಕೋನ್ ಪಿ ಎಸ್ ಟಿ ಇಸ್ ಈಕ್ವಲ್ ಏನು ಕೊಟ್ಟಿದ್ದಾರೆ? ಪಿ ಆರ್ ಕ್ಯೂ ಅಂತ ಕೊಟ್ಟಿದ್ದಾರೆ. ಕೋನ್ ಪಿ ಆರ್ ಕ್ಯೂ ನೋಡ್ರಿ. ಪಿ ಎಸ್ ಟಿ ಈಕ್ವಲ್ ಟು ಪಿ ಕ್ಯೂ ಆರ್ ಹೇಳ್ತೈತಿ, ಪಿ ಎಸ್ ಟಿ ಇಸ್ ಈಕ್ವಲ್ ಟು ಪಿ ಆರ್ ಕ್ಯೂನು ಹೇಳ್ತೈತಿ. ಅಂದ್ರೆ ಎಡಭಾಗ ಸೇಮ್ ಇರೋದನ್ನ ಬಲಭಾಗ ಹೋಲಿಸ್ಕೋಬೋದಿಲ್ಲ ನೀವು. ಇದರಿಂದ ಯಾವ ತೀರ್ಮಾನಕ್ಕೆ ಬರ್ತೀರಿ? ಕೋನ್ ಪಿ ಕ್ಯೂ ಆರ್ ಇದ್ದದ್ದು ಯಾವುದಕ್ಕೆ ಸಮ ಆಯಿತು? ಕೋನ್ ಪಿ ಆರ್ ಕ್ಯೂಗೆ ಸಮ ಆಯ್ತಾ ಇಲ್ಲ? ಕೋನ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಕೋನ್ ಪಿ ಆರ್ ಕ್ಯೂ. ಯಾವ ತ್ರಿಭುಜದೊಳದು? ಪಿ ಕ್ಯೂ ಆರ್ ತ್ರಿಭುಜದೊಳದು. ಹಾಗಾಗಿ ಕ್ಯೂದ ಎದುರಿಗೆ ಇರ್ತಕ್ಕಂಥ ಬಾಹು ಇದು ಎಸ್ ಟಿ ನೋಡ್ಬೇಡ್ರಿ, ಬಿಟ್ಬಿಡ್ರಿ, ಅಂತ ತೆಗೆದೋಗಿರಿ. ಎಸ್ ಟಿ ತೆಲಾಗಿನ ತೆಗೆದೋಗಿರಿ. ಕ್ಯೂದ ಎದುರಿಗೆ ಯಾವ್ದು ಬಾಹು ಬರ್ತೈತಿ? ಎಸ್ ಟಿ ಇಲ್ಲಂದ್ರೆ ಪಿ ಆರ್, ಹೌದಾ? ಹಾಗೆ ಆರ್ದ ಎದುರಿಗೆ ಹೋಗ್ರಿ. ಇದು ಎಸ್ ಟಿ ತೆಗೆದೋಗಿರಿ, ಎಸ್ ಟಿ ಕಿತ್ತು ಬಿಡ್ರಿ. ಆವಾಗ ಆರ್ದ ಎದುರಿಗೆ ಏನೈತೆ ನೋಡ್ರಿ? ಪಿ ಕ್ಯೂ ಆಯ್ತು. ಆರ್ದ ಎದುರಿಗೆ ಯಾವ್ದೈತಿ? ಪಿ ಕ್ಯೂ ಐತಿ. ಅಂದ್ರೆ ಇದರ ಅರ್ಥ ತ್ರಿಭುಜ ಪಿ ಕ್ಯೂ ಆರ್ ಇದರಿಂದ ಏನು ಕಂಡು ಬರ್ತೀನಿ ನಿಮ್ಗೆ? ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಏನಾಯಿತು? ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ಆಯಿತು. ಪಿ ಕ್ಯೂ ಈಕ್ವಲ್ ಟು ಪಿ ಆರ್, ಎರಡು ಬಾಹುಗಳು ಸಮ. ಆದ್ದರಿಂದ ತ್ರಿಭುಜ ಪಿ ಕ್ಯೂ ಆರ್ ಯಾವ ಪ್ರಕಾರ ತ್ರಿಭುಜ ಆಯಿತು? ಸಮದ್ವಿಬಾಹು ತ್ರಿಭುಜವಾಗಿದೆ. ತಿಳಿತಾ? ಸೊ ಇಷ್ಟು ತೀರ್ಮಾನ. ಇದು ಸಮದ್ವಿಬಾಹು ತ್ರಿಭುಜ ಅಂತ ಸಾಧಿಸಲಿಕ್ಕೆ ಹೇಳಿದರು. ಸರಿ, ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸೋಣ. ತ್ರಾಪಿಜ್ಯ ಎ ಬಿ ಸಿ ಡಿಯಲ್ಲಿ ಎ ಬಿ ಸಮಾಂತರ ಸಿ ಡಿ ಇದೆ. ತ್ರಾಪಿಜ್ಯ ಇದೆ, ಇದು ಎ ಬಿ ಸಿ ಡಿ ಬರ್ಕೊಳ್ಳೋಣ. ಎ ಬಿ ಇದ್ದದ್ದು ಯಾವುದಕ್ಕೆ ಸಮಾಂತರ ಐತಿ? ಸಿ ಡಿಗೆ ಸಮಾಂತರ ಐತಿ. ತ್ರಾಪಿಜ್ಯ ಎ ಬಿ ಸಿ ಡಿಯಲ್ಲಿ ಎ ಬಿ ಸಮಾಂತರ ಸಿ ಡಿ. ಎ ಸಿ ಮತ್ತು ಬಿ ಡಿ ಕರ್ಣಗಳು. ಎ ಸಿ ಒಂದು ಕರ್ಣ ನಿಮ್ಗೆ, ಆಮೇಲೆ ಬಿ ಡಿ ಇನ್ನೊಂದು ಕರ್ಣ. ಈ ಎ ಸಿ ಮತ್ತು ಬಿ ಡಿ ಕರ್ಣಗಳು ಯಾವ ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ? ಓ ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ. ಎ ಒ ಈಸ್ ಟು ಓ ಡಿ ಅಂದರೆ ಎ ಒ ಓ ಡಿ ಈಸ್ ಈಕ್ವಲ್ ಟು ಎ ಒ ಓ ಡಿ ಇಲ್ಲಿದೆ, ಬಿ ಒ ಓ ಸಿ ಅಂತ ಸಾಧಿಸಬೇಕಾಗಿದೆ. ಬಿ ಒ ಇಂಟು ಓ ಸಿ ಅಂತ ಸಾಧಿಸಬೇಕಾಗಿದೆ. ಸರಿನಾ? ಈಗ ನಾನು ಏನು ಮಾಡ್ತೀನಿ? ಈ ಎರಡು ತ್ರಿಭುಜಗಳನ್ನು ತಗೊಳ್ತೀನಿ. ಇಲ್ಲಿ ಮಾರ್ಕ್ ಮಾಡಿದ್ದು ನೋಡಿ. ಈ ಎರಡು ತ್ರಿಭುಜಗಳನ್ನು ತಗೊಳ್ತೀನಿ. ತ್ರಿಭುಜ ಎ ಓ ಬಿ, ತ್ರಿಭುಜ ಎ ಓ ಬಿ ಮತ್ತು ತ್ರಿಭುಜ ಸಿ ಓ ಡಿಗಳಲ್ಲಿ, ಇವೆರಡೂ ತ್ರಿಭುಜಗಳನ್ನು ತಗೊಂಡ್ರಿ ಅಂತಂದ್ರೆ ನೋಡ್ರಿ, ಇಲ್ಲಿ ನಮಗೇನು ಎ ಒ ಇಂಟು ಓ ಡಿ ಈಕ್ವಲ್ ಟು ಬಿ ಒ ಈಸ್ ಟು ಓ ಸಿ ಅಂದ್ರೆ ಎ ಒ ಅಪಾನ್ ಬಿ ಒ ಈಕ್ವಲ್ ಟು ಓ ಸಿ ಅಪಾನ್ ಓ ಡಿ ಸಾಧಿಸಿದ ಅನುಪಾತಗಳು ಬರಬೇಕಾಗೈತೆ. ಅನುಪಾತಗಳು ಬರಬೇಕಂದ್ರೆ ನಮಗೆ ಇಲ್ಲಿ ಇವೆರಡೂ ತ್ರಿಭುಜಗಳು ಒಂದಕ್ಕೊಂದು ಸಮರೂಪಿ ಅದಾವಂತ ಸಾಧಿಸ್ಕೋಬೇಕು. ನಾವು ಸಮರೂಪಿ ಅದಾವಂತ ಸಾಧಿಸಬೇಕು ಅಂದರೆ ಕೋನ ನಿರ್ಧಾರಕ ಗುಣವನ್ನು ತರಲಿಕ್ಕೆ ಸಾಧ್ಯತೆ. ಯಾವುದಂದ್ರೆ ಇಲ್ಲಿ ಇವೆರಡು ಸಮಕೋನಿ ಅಂತ ಸಾಧಿಸಲಿಕ್ಕೆ ಸಾಧ್ಯ. ಎರಡು ತ್ರಿಭುಜಗಳು ಸಮಕೋನಿಗಳಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಾಗ ಇರ್ತಾವಂತ ಓದಿದ್ದೀವಿ ನಾವು ಕೋನ ಪ್ರಮೇಯದಾಗ. ಓದಿದ್ರಲ್ಲ? ಸರಿ, ಇಲ್ಲಿ ಎರಡು ಸಮರೂಪಿ ಅದಾವು ಅಂತ ನಾವು ಸಾಧಿಸ್ಕೋಬೇಕಾಗಿತ್ತು. ಸಮರೂಪಿ ಅದಾವಂತ ಸಾಧಿಸಾಕ ಕೋನಗಳ ಸಮಾಧಾವತನ್ನು ಸಾಧಿಸ್ಕೋಬೇಕು. ಕೋಕೋ ನಿರ್ಧಾರಕ ಗುಣದ ಪ್ರಕಾರ ಇವೆರಡು ಏನಾಗ್ತಾವೆ? ಒಂದಕ್ಕೊಂದು ಸಮರೂಪಿ ಆಗ್ತಾವೆ. ಆಮೇಲೆ ಅನುಪಾತ ಹೋಲಿಸ್ಕೊಂಡು ಉತ್ತರ ಬರ್ತದೆ. ನೋಡ್ರಿ, ತ್ರಿಭುಜ ಎ ಒ ಬಿ ಮತ್ತು ತ್ರಿಭುಜ ಸಿ ಓ ಡಿಗಳಲ್ಲಿ ಗಮನಿಸಿರಿ. ಇಲ್ಲಿ ನೋಡ್ರಿ, ಮಾರ್ಕ್ ಮಾಡ್ತಾ ಇದ್ದೀನಿ ನೋಡ್ರಿ. ಯಾವ ಕೋನ ಅಂದ್ರೆ ಇಲ್ಲಿ ಏನಾಗಿ ಉಂಟಾಗಿರ್ತಕ್ಕಂಥ ಕೋನ ಸಿನಾಗಿ ಉಂಟಾಗಿರ್ತಕ್ಕಂಥ ಕೋನಕ್ಕೆ ಸಮ ಇರ್ತದೆ. ಏನು ಕಾರಣ ಅಂತ ಹೇಳಿ ನೋಡೋಣ. ಹಂಗೆ ಇಲ್ಲೇ ಬಿನಾಗ ಉಂಟಾಗಿರ್ತಕ್ಕಂಥ ಕೋನ ಐತಿಲ್ಲ, ಈ ಕೋನ, ಇಲ್ಲಿ ಡಿನಾಗ ಉಂಟಾಗಿರ್ತಕ್ಕಂಥ ಕೋನ ಈಗ ಮಾರ್ಕ್ ಮಾಡಿದ್ದು ನೋಡಿ, ಇದಕ್ಕೆ ಸೇಮ್ ಆಗಿರ್ತದೆ. ಕಾರಣ ಹೇಳ್ತೀರಿ? ಎ ಬಿ ಸಮಾಂತರ ಸಿ ಡಿ ಐತಿ. ತ್ರಾಪಿಜ್ಯದಲ್ಲಿ ಅಭಿಮುಖವಾಗಿರ್ತಕ್ಕಂಥ ಭಾಗಗಳು ಹೆಂಗಿರ್ತಾವೆ? ಒಂದಕ್ಕೊಂದು ಸಮಾಂತರ ಇರ್ತಾವೆ. ಅದನ್ನು ಕೊಟ್ಟೋದನ್ನು ಎ ಬಿ ಸಮಾಂತರ ಸಿ ಡಿ ಐತಿ. ಹೀಗಾಗಿ ಇವು ಎಂಥ ಕೋನಗಳದು? ಪರ್ಯಾಯ ಕೋನಗಳದು. ಈ ಪರ್ಯಾಯ ಕೋನಗಳು ಎರಡು ಜೊತೆ ಕೋನಗಳು ಸಮ ಅಂದ್ರೆ ಮೂರನೇದು ಆಟೋಮೆಟಿಕ್ ಏನಾಗಿರಬೇಕು? ಸಮ ಆಗಿರಲೇಬೇಕು. ಮೂರನೇದು ಆಟೋಮೆಟಿಕ್ ಏನಾಗಿರಬೇಕು? ಸಮ ಆಗಿರಲೇಬೇಕು. ಅಂದರೆ ಕೋನ ನಿರ್ಧಾರ ಗುಣದ ಪ್ರಕಾರ ನಾ ಏನೀಗ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಸ್ಟಾರ್ ಹಾಕಿ, ಆ ಎರಡು ತ್ರಿಭುಜಗಳು ಒಂದಕ್ಕೊಂದು ಏನಾಯ್ತು?
ಸಮರೂಪಿ ಆದನೋ ಇಲ್ಲ ಸರ್. ಈಗ ಏನು ಹೇಳಿದ್ನಲ್ಲ ಅದನ್ನ ಬರೀತೀನಿ ನೋಡ್ರಿ, ದಯವಿಟ್ಟು ಗಮನಿಸ್ರಿ. ಕೋನ್ ಒ ಎ ಬಿ, ಕೋನ್ ಒ ಎ ಬಿ, ಕೋನ್ ಒ ಎ ಬಿ ಈಕ್ವಲ್ ಟು ಏನಾಗಬೇಕು? ಒ ಎ ಬಿ ಈಕ್ವಲ್ ಟು ಕೋನ್ ಒ ಸಿ ಡಿ, ಕೋನ್ ಒ ಸಿ ಡಿ ಒಂದಾಯ್ತಾ. ಆಮೇಲೆ ಕೋನ್ ಒ ಬಿ ಎ, ಒ ಬಿ ಎ ಈಕ್ವಲ್ ಟು ಕೋನ್ ಒ ಬಿ ಎ ಈಕ್ವಲ್ ಟು ಕೋನ್ ಒ ಡಿ ಸಿ, ಹೌದಾ. ಆದ್ದರಿಂದ ತ್ರಿಭುಜ ನೋಡ್ರಿ ಎ ಬಿ, ನೋಡ್ರಿ ಎ ಬಿ ಉಳಿತಾವ್ದು, ಎ ಬಿ ಬಂತು, ಓ ಉಳಿತು, ಇಲ್ಲಿ ಓ ಬರ್ಕೋತಾನೆ. ಇದನ್ನು ಅನುಕ್ರಮವಾಗಿ ಬರ್ಕೋಬೇಕು ಕರೆಕ್ಟಾಗಿ. ಇಲ್ಲಿ ಹೆಂಗೆ ಹೋಗಿದ್ರಲ್ಲ ಹಂಗೆ ಹೋಗ್ರಿ. ಎ ಬಿ ಆಮೇಲೆ ಉಳ್ದೈತೆ ಅದಲ್ಲಿ ಓ ಉಳ್ದೈತೆ, ಓ ಹೋಗಿ ಸೇಮ್ ಅಲ್ಲ, ಈ ಶೃಂಗಾತ್ಮಕ ಕೋನಗಳು ಇಲ್ಲ ಒಂದಕ್ಕೊಂದು ಸಮಾನ ಆಗ್ತಾವೆ. ಮತ್ತು ತ್ರಿಭುಜ ಸಿ, ಇಲ್ಲಿ ನೋಡ್ರಿ ಸೆಂಟರ್ ನೋಡ್ರಿ, ಸಿ ಡಿ ಉಳಿತಾವುದು, ಸಿ ಡಿ ಆಯಿತು, ಈಗ ಉಳಿತು. ಇವು ಸಿ ಡಿ ಓ ಏನದು? ಸಮಕೋನೀಯ, ಅದು ಸಮಕೋನೀಯ, ಸಮಕೋನೀಯ. ದಯವಿಟ್ಟು ಗಮನಿಸಬೇಕು, ಲಕ್ಷ ಕೊಡ್ರಿ ಎಲ್ಲರೂ. ಎ ಬಿ, ಇದು ಸಿ ಅದ, ಇದು ಡಿ ಅದ, ಇವು ಕರ್ಣಗಳದಾವ. ಕರ್ಣಗಳು ಎಲ್ಲಿ ಸೇರಿದಾವಪ್ಪ ಅಂದ್ರೆ ಓದಾಗ ಸೇರಿದಾವ. ಆಮೇಲೆ ಇದಕ್ಕೆ ಸಮಾಂತರ ಅದ, ಹೌದಾ. ಈ ಸಂಬಂಧವನ್ನು ಬಳಸೋದೈತಿ ನೋಡ್ರಿ, ದಯವಿಟ್ಟು ಲಕ್ಷ ಕೊಡ್ರಿ. ಸಮಕೋನಿ ಯಾವುದು? ಎ ಬಿ ಒ ಸಿ ಡಿ ಒ. ಆದ್ದರಿಂದ ತ್ರಿಭುಜ ಎ ಬಿ ಒ ಮತ್ತು ತ್ರಿಭುಜ ಸಿ ಡಿ ಒ ಅದು ಸಮಕೋನೀಯ ಅಂತ ಬರೆದಿರಿ, ಡೈರೆಕ್ಟ್ ಸಮರೂಪಿ ಹಾಕೋರಿ. ಎ ಬಿ ಒ ಸಮರೂಪಿ ತ್ರಿಭುಜ ಏನಾಯಿತು? ಸಿ ಡಿ ಒ ಆಗಿಲ್ಲ, ಆರ್ಡರ್ ತಪ್ಪು ಬರ್ದ ಇಲ್ಲಿ. ಎ ಬಿ ಒ ಸಿ ಡಿ ಒ ನೋಡ್ರಿ, ಎ ಬಿ ಒ ಸಿ ಡಿ ಒ ಅನುಕ್ರಮ ಕೋನಗಳು ಎಲ್ಲೆಲ್ಲಿ ಸಮ ಇರ್ತಾವಲ್ಲ ಅದ ಆರ್ಡರ್ದೊಳಗೆ, ಅದ ಕ್ರಮದೊಳಗೆ ಬರ್ಕೋಬೇಕು ನೀವು. ಇಲ್ಲಾಂದ್ರೆ ಅನುಪಾತ ತೊಗೊಳಕ್ಕೆ ತಪ್ಪಿರಿ. ನಾ ಅನುಪಾತ ತೊಗೊಳೋದಕ್ಕೆ ಏನೇ ಡಯಾಗ್ರಾಮ್ ನೋಡೋಕೆ ಹೋಗಂಗಿಲ್ಲ, ಡಯಾಗ್ರಾಮ್ ನೋಡ್ಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ನೋಡ್ರಿ ಒಂದು ಈಸಿ ವೇ, ಇಲ್ಲಿ ಎ ಬಿ ತೊಗೋತೇನೆ ಫಸ್ಟ್. ಮೊದಲನೇ ತ್ರಿಭುಜದೊಳಗೆ ಎ ಬಿ ಬಾಹು ತೊಗೋತೇನೆ, ಡಿವೈಡೆಡ್ ಬಾಯ್ ಎರಡನೇದು ಅಲ್ಲಿ ಯಾವ್ದು ತೊಗೋತಾರೆ ನೋಡ್ರಿ, ಸಿ ಡಿ. ಎರಡು ತ್ರಿಭುಜಗಳು ಸಮರೂಪಿ ಅಂದ್ರೆ ಅನುರೂಪ ಬಾಹುಗಳು ಹೆಂಗಿರ್ಬೇಕು? ಸಮಾನುಪಾತದಾಗ ಇರ್ಬೇಕಿಲ್ಲ. ಇದು ಯಾಕೆ ಸಮರೂಪಿ ಗೊತ್ತಾಗ್ತಾ ಇಲ್ಲ? ಕಾರಣ ಏನಿದಕ್ಕೋ? ಕೋನ ಕೋನ ನಿರ್ಧಾರಕ ಗುಣ, ಆ ಪ್ರಕಾರ. ಈಗ ನೆಕ್ಸ್ಟ್ ಮ್ಯಾಲ್ ಮಾರ್ಕ್ ಮಾಡ್ತೀನಿ ನೋಡ್ರಿ, ಬಿ ಒ ಅಪಾನ್ ಡಿ ಒ ಈಕ್ವಲ್ ಟು ಬಿ ಒ ಅಪಾನ್ ಡಿ ಒ ಈಕ್ವಲ್ ಟು ಫಸ್ಟ್ ದ ಲಾಸ್ಟ್ ದ ತಗೋರಿ, ಎ ಒ. ಇಲ್ಲಿ ನೀವು ಫಸ್ಟ್ ಲಾಸ್ಟ್ ತಗೋರಿ, ಎ ಒ ಅಪಾನ್ ಏನು ಬರಿತೀರಿ? ಸಿ ಒ ಬರಿತೀರಿ. ಎ ಒ ಅಪಾನ್ ಸಿ ಒ. ಅರ್ಥ ಆಯ್ತಾ ಇಷ್ಟೆಲ್ಲರಿಗೂ? ಈಗ ಎಲ್ಲಿ ಹೋಗ್ಬೇಕು ನಾವು? ಏನು ಸಾಧಿಸಬೇಕಾಗಿಲ್ಲ ಅಲ್ಲಿ ಹೋಗ್ಬೇಕು. ಎ ಒ ಒ ಡಿ ಬಿ ಒ ಓ ಸಿ ಬರ್ಬೇಕಾಗಿ, ಎ ಒ ಒ ಡಿ ಬಿ ಒ ಓ ಸಿ, ಎ ಒ ಒ ಡಿ ಬಿ ಒ ಓ ಸಿ ಅಂದರೆ ಇದು ಬರಬೇಕು, ಇದು ಬರಬೇಕು. ಇದು ನಮಗೆ ಅವಶ್ಯ ಇಲ್ಲ. ಎ ಬಿ ಅಪಾನ್ ಸಿ ಡಿ ಬಂದೈತಿ, ಆದರೆ ಈ ಅನುಪಾತ ಅವಶ್ಯಕತೆ ಇಲ್ಲ. ಅದಕ್ಕೆ ಏನು ಬರ್ಕೊಳ್ಳೋಣ? ಬಿ ಒ ಅಪಾನ್ ಡಿ ಒ ಈಕ್ವಲ್ ಟು ಎ ಒ ಅಪಾನ್ ಸಿ ಒ ಬರೀ ಸಾಧಿಸಬೇಕಾಗೈತೆ ನೋಡ್ರಿ. ಎ ಒ ಇಂಟು ಒ ಡಿ, ಎ ಒ ಇಂಟು ಒ ಡಿ, ಎ ಒ ಇಂಟು ಒ ಡಿ ಬಂತ ಈಕ್ವಲ್ ಟು ಬಿ ಒ ಇಂಟು ಒ ಸಿ, ಬಿ ಒ ಸಿ. ಇದರಿಂದ ಎ ಒ ಇಂಟು ಒ ಡಿ ಈಕ್ವಲ್ ಟು ಬಿ ಒ ಇಂಟು ಒ ಸಿ ಅಥವಾ ಸಿ ಒ ಎಲ್ಲ ಒಂದೇ. ಇವೆರಡು ಗುಣಿಸ್ತೀನಿ, ಇವೆರಡು ಗುಣಿಸ್ತೀನಿ, ನಮಗೆ ಬೇಕಾಗಿರ್ತಕ್ಕಂಥ ಸಂಯೋಜನೆ ಬಂತು. ಇದು ಕೂಡ ಒಂದು ಸ್ಟ್ಯಾಂಡರ್ಡ್ ಎಕ್ಸಾಂಪಲ್, ಪರೀಕ್ಷಾ ದೃಷ್ಟಿಕೋನದಿಂದ ಇಂಪಾರ್ಟೆಂಟ್ ಎಕ್ಸಾಂಪಲ್. ನೆಗ್ಲಿಜೆನ್ಸಿ ಮಾಡಲಾರ್ದ ವಿಷಯಗಳನ್ನು ಬಾಹಾಟ್ ಮಾಡಬೇಡ್ರಿ. ಅರ್ಥ ಮಾಡ್ಕೊಂಡ್ರೆ ಮಾತ್ರ ಇದಕ್ಕೆ ಟಚ್ ಕೊಡ್ಲಿಕ್ಕೆ ಬರ್ತದೆ. ಸುಮ್ಮನೆ ಇಂಪಾರ್ಟೆಂಟ್ ಐತೆ ಅಂತ ಹೇಳಿ 10 ಸಲ ಬರ್ತಕ್ಕಂದ್ರೆ ಯೂಸ್ ಇಲ್ಲ. ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿರಿ ಚೆನ್ನಾಗಿ. ಸೊ ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಮುಂದಿನ ಪ್ರಶ್ನೆ ಏನಿದೆ ಅಂತಂದರೆ, ಪ್ರಮೇಯವನ್ನು ಸಾಧಿಸೋದಿದೆ. ಮೂಲ ಸಮಾನುಪಾತತೆ ಪ್ರಮೇಯ ಅಥವಾ ಥೆಲ್ಸನ ಪ್ರಮೇಯ. ಸೊ ಈ ಒಂದು ಪ್ರಮೇಯದ ಹೇಳಿಕೆ ಏನು ಅಂತಕ್ಕಂಥದ್ದು ನೋಡ್ರಿ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ, ಇಲ್ಲೊಂದು ತ್ರಿಭುಜವನ್ನು ಗಮನಿಸ್ರಿ, ಎ ಬಿ ಸಿ ತ್ರಿಭುಜ ಇದೆ. ಎರಡು ವಿಭಿನ್ನ ಬಿಂದುಗಳನ್ನು ಗುರುತಿಸ್ಕೊಳ್ತೀನಿ. ಡಿ ಮತ್ತು ಎ ಎರಡು ವಿಭಿನ್ನ ಬಿಂದುಗಳದವ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು, ಇದಕ್ಕೆ ಸಮಾಂತರವಾಗಿ ನಾನು ಏನು ಮಾಡ್ತಾ ಇದ್ದೀನಿ? ಒಂದು ರೇಖೆಯನ್ನು ಹೇಳ್ತಾ ಇದ್ದೀನಿ. ಈ ಡಿ ಇ ಸಮಾಂತರ ಏನು ಹೇಳ್ರಿ? ಬಿ ಸಿ. ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಉಳಿದೆರಡು ಬಾಹುಗಳಂದರೆ ಯಾವಿಲ್ಲಿ? ಎ ಬಿ ಮತ್ತು ಎ ಸಿ. ಇವೆರಡು ಉಳಿದು ಬಾಹುಗಳು ನಾವು ಬಿ ಸಿಗೆ ಏನು ಮಾಡಿದ್ದೀವಿ? ಡಿ ಇ ಸಮಾಂತರ ಹೇಳಿದ್ದೀವಿ. ಇವು ಸಮಾನುಪಾತದಾಗ ವಿಭಾಗ ಆಗ್ತಾವು ಅಂತ ನಾವು ಸಾಧಿಸಬೇಕು. ಅಂದರೆ ನೋಡಿ, ದತ್ತಾಂಶ ತಗೊಳ್ಳೋಣ. ತ್ರಿಭುಜ ಎ ಬಿ ಸಿನಲ್ಲಿ, ತ್ರಿಭುಜ ಎ ಬಿ ಸಿನಲ್ಲಿ ಯಾವುದಕ್ಕೆ ಸಮಾಂತರ? ಡಿ ಇ ಇದ್ದದ್ದು ಯಾವುದಕ್ಕೆ ಸಮಾಂತರ? ಬಿ ಸಿಗೆ ಸಮಾಂತರ. ಇಷ್ಟೇ ತ್ರಿಭುಜ ಎ ಬಿ ಸಿನಲ್ಲಿ ನಾವೇನು ಸಾಧಿಸಬೇಕಾಗಿದೆ? ಉಳಿದೆರಡು ಬಾಹುಗಳು ಸಮಾನುಪಾತದಲ್ಲಿ ವಿಭಾಗಿಸುತ್ತವೆ. ಅಂದರೆ ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಕ್ವಲ್ ಟು
ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಕ್ವಲ್ ಟು ಏನು ಸಾಧಿಸಬೇಕು ಎ ಇ ಡಿವೈಡೆಡ್ ಬೈ ಏನು ಸಾಧಿಸಬೇಕು ಇ ಸಿ ಸಾಧಿಸಬೇಕು. ಇದು ನಮಗೆ ಸಾಧನೀಯ. ಇದಕ್ಕೆ ಒಂದು ಚಿಕ್ಕದಾಗಿರ್ತಕ್ಕಂಥ ರಚನೆ ಮಾಡೋದಿದೆ ನೋಡ್ರಿ. ಡಿ ಎಮ್ನ ಲಂಬ ಎಳಿತೀನಿ ಯಾವುದಕ್ಕಂದ್ರೆ ಎ ಸಿಗೆ, ಹಾಗೆಯೇ ಇನ್ನೊಂದೇನು ಇ ಎನ್ ಲಂಬ ಎದಕ್ಕೆ ಎಳಿತಾ ಇದ್ದೀನಿ ಅಂದ್ರೆ ಈ ಎ ಬಿಗೆ ಎಳಿತಾ ಇದ್ದೀನಿ. ಡಿ ಎಮ್ ಲಂಬ ಎ ಸಿ, ಡಿ ಎಮ್ ಲಂಬ ಎ ಸಿ ಕಾಮ ಇ ಎನ್ ಲಂಬ ಎ ಬಿ, ಇ ಎನ್ ಲಂಬ ಎ ಬಿ. ಅಷ್ಟೇ ಅಲ್ದ ಈ ಬಿ ಇ ಮತ್ತು ಸಿ ಡಿಗಳನ್ನು ಸೇರಿಸ್ಕೊಳ್ಳೋಣ ನೋಡ್ರಿ. ಬಿ ಇ ಮತ್ತು ಬಿ ಅನ್ನೋದಿಲ್ಲ, ಬಿ ಮತ್ತು ಸಿ ಡಿ ಸೇರಿಸಿ ಇಷ್ಟು ಚಿಕ್ಕದಾಗಿರ್ತಕ್ಕಂಥ ರಚನೆಯನ್ನು ನಾವು ಮಾಡ್ಕೋಬೇಕು. ನಿಮಗೆ ಹೇಳಿಕೆ ಕೆಲವು ಸತಿ ಹೇಳಿಕೆ ಕೊಡ್ತಾರ, ಸಾಧಿಸಲಿಕ್ಕೆ ಹೇಳ್ತಾರೆ. ಕೆಲವೊಮ್ಮೆ ಮೂಲ ಸಮಾನುಪಾತತೆಯನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತಾರೆ. ಅವಾಗ ಏನು ಮಾಡ್ಬೇಕಂದ್ರೆ ಈ ಹೇಳಿಕೆಯನ್ನು ಯಥಾವತ್ತಾಗಿ ಬರೀಬೇಕು. ತ್ರಿಭುಜದ ಎರಡು ಬಾಹುಗಳನ್ನು ನೋಡ್ರಿ, ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಮೂರನೇ ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಯಾವ ರೀತಿ ವಿಭಾಗಿಸ್ತತಿ? ಸಮಾನುಪಾತದಲ್ಲಿ ವಿಭಾಗಿಸ್ತಾ ಇದೆ. ಎ ಡಿ ಅಪಾನ್ ಡಿ ಬಿ ಈಕ್ವಲ್ ಟು ಏನು ಎ ಇ ಅಪಾನ್ ಇ ಸಿ ಅಂತ ಸಾಧಿಸಬೇಕಾಗಿದೆ. ಸರಿ, ಇದಕ್ಕೆ ಸಾಧನೆಗೆ ಹೋಗೋಣ. ಚಿತ್ರವನ್ನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ತ್ರಿಭುಜ ಎ ಡಿ ಇ ತಗೊಳ್ತೀನಿ. ವಿಸ್ತೀರ್ಣ ತ್ರಿಭುಜ ಎ ಡಿ ಇ ಡಿವೈಡೆಡ್ ಬೈ ಏನು ತಗೊಳ್ಳೋಣ ಅಂತಂದ್ರೆ ವಿಸ್ತೀರ್ಣ ತ್ರಿಭುಜ ಯಾವ್ದು ತಗೋತಾರೆ ಹೇಳ್ರಿ? ಎ ಬಿ ಇ ತ್ರಿಭುಜದ ವಿಸ್ತೀರ್ಣ. ಮತ್ತೇನೇನು ತಗೋಬೇಕು? ಯಾವ್ದು ತಗೋಬೇಕು? ನಿಮಗೆ ರೂಢಿ ಇಲ್ಲ, ಇದು ನೆನಪೈತೆ ಅಲ್ಲ? ನೋಡ್ರಿ, ಈಗ ತ್ರಿಭುಜ ಎ ಡಿ ಇ ಇದರದ್ದು ವಿಸ್ತೀರ್ಣ ತಗೊಳ್ಳೋಣ. ವಿಸ್ತೀರ್ಣ ತ್ರಿಭುಜ ಎ ಡಿ ವಿ ಎಷ್ಟ ಬರ್ತದೆ ನೋಡ್ರಿ, ಪೂರ್ಣ ಬರ್ಕೊಂಡ್ರೆ ಒಳ್ಳೆಯದು. ವಿಸ್ತೀರ್ಣ ತ್ರಿಭುಜ ಎ ಡಿ ಡಿವೈಡ್ ಬೈ ವಿಸ್ತೀರ್ಣ ತ್ರಿಭುಜ ಏನು ತಗೋಬೇಕಂದ್ರೆ ಈ ಡಿ ಇ ಐತಲ್ಲ, ಡಿ ಇ ಮತ್ತು ಎ ಡಿ ಬಾಹು ಐತಲ್ಲ, ಅದಕ್ಕೆ ಹೊಂದ್ಕೊಂಡಿರ್ತಕ್ಕಂಥದ್ದು ಡಿ ಬಿ ಇ ತಗೋರಿ. ನೆನಪಿಟ್ಕೋಬೇಕು ಇದನ್ನು. ಡಿ ಬಿ ಇ ಈಕ್ವಲ್ ಟು ಹಾಕಿ 1/2 ಎ ಡಿ, 1/2 ಎ ಡಿ. ಏನದು ಎ ಡಿ? ಪಾದ. ಎತ್ತರ ಯಾವುದೈತೆ ನೋಡ್ರಿ? ಇ ಎನ್ ಐತಿ. ಇ ಎನ್ ಡಿವೈಡೆಡ್ ಬೈ 1/2 ಇಂಟು ಡಿ ಬಿ ಇ ಬೇಕಾಗೈತೆ ನಮಗೆ. ಡಿ ಬಿ ಇ, ಡಿ ಬಿ ಪಾದ ಆಯಿತು, ಡಿ ಬಿ ಪಾದ ಆಯಿತು. ಆಮೇಲೆ ಎತ್ತರ ಯಾವುದು? ಎತ್ತರ ಯಾವುದು ಇದಕ್ಕೆ? ನೋಡ್ರಿ, ಈ ಡಿ ಬಿ ಇ ತ್ರಿಭುಜಕ್ಕೆ ಇ ಎನ್ ಅನ್ನ ಎತ್ತರ ಆಗ್ತದೆ. ಯಾಕಂದ್ರೆ ಇದು ವಿಶಾಲ ಬಾಹು ತ್ರಿಭುಜ ಐತಿ, ಇದು ವೃದ್ಧಿಸಿದೆ, ಅದಕ್ಕೆ ಎಳೆದಿರ್ತಕ್ಕಂಥ ಲಂಬ ಅದ. ಇದು ಇ ಎನ್ ಬರೆಯೋಣ, ಹೌದಾ? ಈಗ ಇ ಎನ್ ಏನು ಹೊಡೆದಾಕ್ರಿ? 1/2 ಹೊಡೆದು ಹಾಕ್ರಿ. ಉಳಿತೇನೆ ನಿಮ್ಗೆ ವಿಸ್ತೀರ್ಣ ತ್ರಿಭುಜ ಎ ಡಿ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಏನದು? ಡಿ ಬಿ ಇ ಈಕ್ವಲ್ ಟು ಎ ಡಿ ಅಪಾನ್ ಡಿ ಬಿ ಆಯಿತು. ಇದಕ್ಕೆ ಸಮೀಕರಣ 1. ಇನ್ನು ವಿಸ್ತೀರ್ಣ ತ್ರಿಭುಜ ಎ ಡಿ ರಿಪೀಟ್ ಮಾಡ್ಕೊರಿ. ವಿಸ್ತೀರ್ಣ ತ್ರಿಭುಜ ಏನದು? ಎ ಡಿ ಇ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಯಾವ್ದು ತಗೋಬೇಕು ನೋಡಿ? ಸಿ ಡಿ ಇ ತಗೋಬೇಕು. ಆ ಕಡೆ ಭಾಗದ ವಿಸ್ತೀರ್ಣ ತ್ರಿಭುಜ ಸಿ ಡಿ ಇ ತಗೋತೀರಿ ಈಕ್ವಲ್ ಟು 1/2 ಪಾದ ಆಗಲೇ ಎ ಡಿ ಆಗಿ ಬರ್ಕೊಂಡಿದ್ದೀರಿ. ಈಗ ಎ ಡಿ ವಿಸ್ತೀರ್ಣ ಬರೀತಿನಾಗ ಪಾದ ಎ ಇ ಆಗಿ ಬರೀರಿ. 1/2 ಪಾದ ಎ ಇ. ಎತ್ತರ ಯಾವ್ದು? ಅದಕ್ಕೆ ಅನುರೂಪ ಎತ್ತರ. ಇಲ್ಲಿ ನೋಡಿ, ಈ ಎಇಗೆ ಅನುರೂಪವಾಗಿರ್ತಕ್ಕಂಥ ಎತ್ತರ ಯಾವುದು? ಡಿ ಎಮ್. ನೋಡಬೇಕು, ಈ ಎಇಗೆ ಅನುರೂಪವಾಗಿರ್ತಕ್ಕಂಥ ಎತ್ತರ ಯಾವ್ದು ಆಗ್ತದ? ಡಿ ಎಮ್ ಆಗ್ತದ. ಡಿವೈಡೆಡ್ ಬೈ 1/2 ಇಂಟು ಸಿ ಡಿ. ಸಿ ಡಿ ಇಗೆ ಬಂದ್ರೆ 1/2 ಪಾದ ಸಿ ಇ ಆಯಿತು. ಸಿ ವೃದ್ಧಿಸ್ಕೊಂಡ್ರಿ, ಅದಕ್ಕೆ ಎತ್ತರ ಡಿ ಎಮ್ ಆಗ್ತದೆ. ಈಗ ಡಿ ಎಮ್ 1/2 ಹೋಗ್ತದೆ. ಅಂದ್ರೆ ನೀವು ಏನು ಉಳಿತು? ವಿಸ್ತೀರ್ಣ ತ್ರಿಭುಜ ಎ ಡಿ ಇ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಡಿ. ಒಂದೇ ನಿಮಿಷ, ಸಿ ಡಿ ಅಲ್ಲ ಇದು? ವಿಸ್ತೀರ್ಣ ತ್ರಿಭುಜ ಸಿ ಡಿ ಇ ಈಕ್ವಲ್ ಟು ಏನು ಉಳಿತಿಲ್ಲಿ? ಎ ಅಪಾನ್, ಇದಕ್ಕೆ ಸಮೀಕರಣ 2. ಹೌದಾ? ಈಗ ಒಂದನೇ ಸಮೀಕರಣ ರಿಪೀಟ್ ಮಾಡ್ಕೋತೀನಿ ನಾ. ವಿಸ್ತೀರ್ಣ ತ್ರಿಭುಜ ಎ ಡಿ ಡಿವೈಡ್ ಬೈ ಡಿ ಬಿ. ಒಂದನೇ ಸಮೀಕರಣದಂತೆ
ವಿಸ್ತೀರ್ಣ ತ್ರಿಭುಜ ಎ ಡಿ ಇ ಡಿವೈಡೆಡ್ ಬೈ ಏನೈತೆ ಅದು ವಿಸ್ತೀರ್ಣ ತ್ರಿಭುಜ ಬಿ ಡಿ ಇ ಐತಿ ಬಿ ಡಿ ಇ ಐತಿ ಬಿ ಡಿ ಇ ಈಕ್ವಲ್ ಟು ಏನು ಬಂದೈತೆ ಅದು ಎ ಡಿ ಅಪಾನ್ ಡಿ ಬಿ ಬಂದೈತಿ ಎ ಡಿ ಅಪಾನ್ ಡಿ ಬಿ ಇಡ್ರಿ ಎ ಡಿ ಅಪಾನ್ ಡಿ ಬಿ ಒಂದು ಸಣ್ಣ ಬದಲಾವಣೆ ಮಾಡ್ತೀನಿ ನೋಡ್ರಿ ಇಲ್ಲಿ ಸ್ವಲ್ಪ ನೋಡ್ರಿ ಈ ಡಿ ಬಿ ಐತಲ್ಲ ದಯವಿಟ್ಟು ಲಕ್ಷ ಕೊಟ್ಟು ನೋಡಬೇಕು ಈ ಡಿ ಬಿ ಐತಲ್ಲ ಈ ಡಿ ಬಿ ಆಮೇಲೆ ಇನ್ನೊಂದು ಐತೆ ನೋಡ್ರಿ ಡಿ ಇ ಸಿ ತೊಗೊಂಡಿರಿ ಎರಡನೇ ಭಾಗಕ್ಕೆ ಈ ಕಡೆ ಐತಲ್ಲ ಡಿ ಇ ಸಿ ಇವೆರಡು ಒಂದೇ ಪಾದ ಡಿ ಮೇಲೆ ನಿಂತಾವ ಮತ್ತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳು ನಡುವದವು ಹಾಗಾಗಿ ಇವೆರಡೂ ಥರದ್ದು ವಿಸ್ತೀರ್ಣ ಸೇಮ್ ಆಗ್ತದೆ ಅದಕ್ಕೆ ನಾ ಏನು ಮಾಡ್ತೀನಿ ಇಲ್ಲಿ ಏನು ಮಾಡ್ತೀನಿ ಅಂದ್ರೆ ಬಿ ಡಿ ಎ ಇಡಂಗಿಲ್ಲ ಈಗ ಬಿ ಡಿ ಇ ಬದಲಿ ಏನಕ್ಕೂ ಸಿ ಡಿ ಇ ಹಾಕ್ರಿ ಇಲ್ಲಿ ನೋಡ್ರಿ ವಿಸ್ತೀರ್ಣ ತ್ರಿಭುಜ ಎ ಡಿ ಇ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಇದನ್ನು ಬದಲಾಯಿಸ್ಕೊಳ್ಳೋದು ಇಂಪಾರ್ಟೆಂಟ್ ಸ್ಟೆಪ್ ನೋಡ್ರಿ ಬಿ ಡಿ ಇದು ವಿಸ್ತೀರ್ಣದ ಬದಲಿ ಏನಾಗಬೇಕು ಸಿ ಡಿ ಇ ಹಾಕಬೇಕು ತ್ರಿಭುಜ ಸಿ ಡಿ ಇ ಈಕ್ವಲ್ ಟು ಇದೇನೈತೆ ಅದನ್ನ ಬರ್ರಿ ಎ ಡಿ ಅಪಾನ್ ಡಿ ಬಿ ಬರ್ರಿ ಇದಕ್ಕೆ ಸಮೀಕರಣ 3 ಅಣ್ಣ ಇನ್ನು ಎರಡನೇ ಸಮೀಕರಣ ಐತಲ್ಲ ಅದನ್ನ ಹೆಂಗಿದ್ದಂಗೆ ಬರ್ರಿ ಎರಡನೇ ಸಮೀಕರಣ ಐತೆ ನೋಡ್ರಿ ವಿಸ್ತೀರ್ಣ ತ್ರಿಭುಜ ಎ ಡಿ ಬೈ ಸಿ ಡಿ ವಿಸ್ತೀರ್ಣ ತ್ರಿಭುಜ ಎ ಡಿ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಸಿ ಡಿ ಸರ ಇಲ್ಲಿದೆ ನೋಡಿ ಬರ್ಕೊಂಡ್ರಿ ಅನ್ಬೇಡ್ರಿ ನೋಡ್ರಿ ಇನ್ನೊಮ್ಮೆ ನೋಡ್ರಿ ಐತಿಲ್ಲ ಎ ಡಿ ಬೈ ಸಿ ಡಿ ಏನೈತಿ ಈಕ್ವಲ್ ಟು ಎ ಇ ಅಪಾನ್ ಸಿ ಅದ ಎ ಇ ಅಪಾನ್ ಸಿ ಬರೀ ನೋಡಿ ಈಗ ನೋಡ್ರಿ ಎಡಭಾಗ ಇದಕ್ಕೆ 4 ಅನ್ರಿ ಇಲ್ಲೂ ಎ ಡಿ ಬೈ ಸಿ ಡಿ ಐತಿ ಇಲ್ಲೂ ಎ ಡಿ ಅಪಾನ್ ಸಿ ಡಿ ಐತಿ ಎಡಭಾಗ ಸೇಮ್ ಇರೋದ್ರಿಂದ ಬಲಭಾಗ ಏನಾಗಬೇಕು ಸೇಮ್ ಇರಬೇಕು ಅಂದರೆ 3 ಮತ್ತು 4ರಿಂದ ಯಾವ ತೀರ್ಮಾನಕ್ಕೆ ಬರ್ತೀರಿ ಎ ಡಿ ಅಪಾನ್ ಡಿ ಬಿ ಈಸ್ ಈಕ್ವಲ್ ಟು ಏನು ಎ ಇ ಅಪಾನ್ ಸಿ ಸೊ ಇದು ನಮಗೆ ತೇಲ್ಸನ ಪ್ರಮೇಯ ಸೊ ತೇಲ್ಸನ ಪ್ರಮೇಯ ಸಾಧಿಸೋದಕ್ಕೆ ಇಷ್ಟು ಹಂತಗಳಿದೆ ಸ್ವಲ್ಪ ಸರಿಯಾಗಿ ವಿಷಯವನ್ನು ಅರ್ಥ ಮಾಡಿಕೊಂಡು ಈ ಪ್ರಮೇಯವನ್ನು ಪ್ರಾಕ್ಟೀಸ್ ಮಾಡಿ ಹೋದ ಅಕಾಡೆಮಿಕ್ ಇಯರ್ಗೆ ಹೋಲಿಸಿದರೆ ಮತ್ತು ಪ್ರಮೇಯಗಳನ್ನು ಕಡಿಮೆ ಮಾಡಿದ್ದಾರೆ ಹಾಗಾಗಿ ಏನು ಕಷ್ಟ ಇಲ್ಲ ಒಂದು 2 ಪ್ರಮೇಯಗಳನ್ನು ಅಷ್ಟೇ ಈ ತ್ರಿಭುಜದೊಳಗೆ ಗಟ್ಟಿಯಾಗಿ ನೆನ್ಪಿಟ್ಕೋಬೇಕಾಗಿತ್ತು ನೀವು ಒಂದು ತೇಲ್ಸನ ಪ್ರಮೇಯ ಇನ್ನೊಂದು ಯಾವ್ದು ಹೇಳ್ರಿ ಯಾವುದು ಹೇಳ್ತಾ ಇಲ್ಲಲ್ಲ ನೀವು ಕೋನ ನಿರ್ಧಾರಕ ಗುಣದ ಮೇಲಿನ ಪ್ರಮೇಯ ಓಕೆ